ನಮಸ್ತೆ. ನಿಮ್ಮ ಮೊಬೈಲ್ ನಂಬರಿಂದ ನಿಮಗೆ ಅದೃಷ್ಟ ಇದೆಯಾ ಇಲ್ಲವಾ ಎಂದು ತಿಳಿಯಿರಿ. ಕೆಲವು ನಂಬರುಗಳನ್ನ ಚೇಂಜ್ ಮಾಡಿಕೊಂಡರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ನಿಮ್ಮ ಮೊಬೈಲ್ ನಂಬರಲ್ಲಿ 11 ಇದ್ದರೆ ಡಬಲ್ 1 ಇದ್ದರೆ ಅದೃಷ್ಟ ತರುತ್ತದೆ. ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತದೆ. ನಿಮಗೆ ಸರ್ಕಾರಿ ಕೆಲಸ ಏನಾದರೂ ಸಂಬಂಧಪಟ್ಟಿದ್ದು ಏನಾದರೂ ಕೆಲಸ ಮಾಡಿಸೋದಾದರೂ ಆಗುತ್ತದೆ. ಆದರೆ ನಿಮಗೆ ಸಿಟ್ಟು, ಕೋಪ ಸ್ವಲ್ಪ ಈ ನಂಬರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಬರುತ್ತದೆ. ನಿಮಗೆ ಇಷ್ಟ ಬಂದ ಹಾಗೆ ಮಾಡುತ್ತಿರ್ತೀರ. 1 ಜಾಸ್ತಿ 3 ಸಲ ಇದ್ದರೆ. ಆ, 2 ಬಂದರೆ ಸ್ವಲ್ಪ ಎಮೋಷನಲ್ ಆಗಿರ್ತೀರ. ನೀವು ಬೇರೆಯವ್ರಿಗೆ ಸಹಾಯ ಮಾಡೋ ಗುಣ ಇರುತ್ತದೆ. ಆ, ಈ ದುಡ್ಡಿಗೆ ಸಂಬಂಧಪಟ್ಟಿದ್ದು ಇದಾದರೆ ನಿಮಗೆ 2 ಬಂದಿದ್ದರೆ 2 ದುಡ್ಡು ಬರುತ್ತದೆ. 3 ಸಲ ಇದ್ದರೆ ಏಕಾಂತವಾಸ ಅಂದರೆ ನಿಮಗೆ ಚಿಂತೆ, ನೀವು ಮೂಡಿ ಫೆಲೋ ಆಗಿಬಿಡ್ತೀರ. ಯಾವಾಗಲೂ ಏಕಾಂತವಾಸ ಅಂದರೆ ಯಾವಾಗಲೂ ಒಬ್ಬರೇ ಇರಬೇಕು ಎಂದು ಬಯಸ್ತೀರ. ಹಾಗಾಗಿ 2 ಇರೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು. 3 ಇದ್ದರೆ ಗುರುವಿನ ಕೃಪೆ ಇರ್ತದೆ. ಅಂದರೆ ನೀವು ಅದೃಷ್ಟವಂತರಾಗಿರ್ತೀರ. ಸ್ವಲ್ಪ ಗುರುವಿನ ಜಪ ಪೂಜೆ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಒಳ್ಳೆಯದಾಗುತ್ತದೆ. 3 ಸಲ ಇದ್ದರೆ ಅದರ ಸೋಮಾರಿತನ ಕೊಟ್ಬಿಡ್ತಾನೆ. ಬೇಗ ಏನು ಕೆಲಸ ಮಾಡೋದಿಲ್ಲ. ಹೀಗೆ ಮಾಡಿದಾಯ್ತು, ನಾಳೆ ಮಾಡೋಣ, ಹೀಗೆ ಮುಂದೆ ಹಾಕ್ತಾ ಇರ್ತೀರ. ಅದಕ್ಕೆ 3 ಸಲ ಇರೋದನ್ನ ಅವಾಯ್ಡ್ ಮಾಡಿ ಬೇರೆ ನಂಬರ್ ಚೇಂಜ್ ಮಾಡ್ಕೋಬೋದು. 4 ಇದ್ದರೆ ತುಂಬ ಪ್ರಾಬ್ಲಮೇ ಇದೆ. ಅಂದರೆ ಅದು ಸ್ವಲ್ಪ ರಾಹು ನಂಬರ್ ಆಗಿರುತ್ತೆ. ನಿಮಗೆ ಏನು ಕೆಲಸ ಆಗೋದು ಸ್ವಲ್ಪ ತಡೆಗಳು ಬರ್ತಾ ಇರುತ್ತೆ, ಕಷ್ಟ ಬರ್ತಾ ಇರುತ್ತೆ. ಏನು ಕೆಲಸ ಡೌಟ್ಫುಲ್ ಕೇಸ್ ಅದು 4 ಅಂದರೆ. ಅಂದುಕೊಳ್ಳದೆ ಇರೋದೆಲ್ಲ ಆಗಿಬಿಡುತ್ತೆ. ಅಂದರೆ ಈಗ ಟ್ರೈನು ಬರ್ತಾ ಅದ್ರ ಮುಂದೆ ಬರೋದೆಲ್ಲ ಹೊಡ್ಕೊಂಡು ಹೋಗೋ ಹಾಗೆ ನಿಮ್ಗೇನು ಕೆಲಸ ಮಾಡಿದ್ರೂ ಅದು ಆಗೋಲ್ಲ. ಅಂದರೆ ಈಗ ಮೇಲೆ ತಗೊಂಡೋಗಿ ತೆಳಗೆ ಹಾಕೋದು ಅಂತಾರಲ್ಲ, ಆ ಥರ ನಿಮ್ಮನ್ನ ಬಿಸಾಕಿಬಿಡುತ್ತೆ ತೆಳಗಡೆ. ತುಂಬ ಪ್ರಾಬ್ಲಮ್ ಮಾಡುತ್ತೆ. ಆದಷ್ಟು 4, 8ನ ಬಳಸೋದನ್ನು ನಿಲ್ಲಿಸಿದರೆ ಒಳ್ಳೆಯದು. ಬೇರೆ ನಂಬರ್ ನೀವು ಯೂಸ್ ಮಾಡಿ. 5 ಅಂದರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರಾ. ನೀವೇನಾದ್ರು ವ್ಯವಹಾರ ಮಾಡ್ತಾಯಿದ್ರೆ, ಮಾರ್ಕೆಟಿಂಗ್ ಮಾಡ್ತಾಯಿದ್ರೆ ಅದು ಒಳ್ಳೆಯ ನಂಬರು. ಅಂದರೆ ಚೆನ್ನಾಗಿ ಮಾತುಗಾರಿಕೆಯಿಂದ ಬೇರೆಯವ್ರನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಹಾಗಾಗಿ ಮತ್ತು ಸಂಬಂಧಗಳಲ್ಲೂ ಸ್ವಲ್ಪ ಫ್ರೆಂಡ್ಶಿಪ್ಪು ಎಲ್ಲ ಆಗ್ಬೋದು 5 ಇದ್ದರೆ. ಆದರೆ 3 ಸಲ 5 ಬಂದರೆ ತುಂಬ ಪ್ರಾಬ್ಲಮ್. ಅಂದರೆ ನಿಮ್ಮ ಮಾತನ್ನ ಬೇರೆಯವರು ಏನೋ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಜಗಳ ಏನಾದ್ರು ಬಂದುಬಿಡುತ್ತೆ. ಮತ್ತು ನೀವು ಸ್ವಲ್ಪ ಯೋಚನೆ ಮಾಡೋದು, ಒಂಥರ ಹುಚ್ಚುತನ ಆಗಿ ವರ್ತಿಸೋದು, ಆ ಥರ ಎಲ್ಲ ಆಗಿಬಿಡುತ್ತೆ ಟೆನ್ಷನ್ ಮಾಡಿಕೊಂಡು. ಹಾಗಾಗಿ 3 ಸಲ ಬರೋದನ್ನ ಅವಾಯ್ಡ್ ಮಾಡಿ ಬೇರೆ ನಂಬರ್ಗಳನ್ನ ಟ್ರೈ ಮಾಡಿ. 6 ಇದ್ದರೆ ಒಳ್ಳೆಯದೇ, ಲಕ್ಕಿದೆ, ದುಡ್ಡು ಬರುತ್ತೆ, ಅದೃಷ್ಟ ತರುತ್ತೆ, ಸಂಬಂಧಗಳು ಚೆನ್ನಾಗಿರುತ್ತೆ. ನೀವು ಸೌಂದರ್ಯ ಆರಾಧಕರು ಆಗಿರ್ತೀರ. ಜಾಸ್ತಿ 6 ಬಂದವರು. ಆದರೆ 3 ಸಲ ಬಂದರೆ ಸಂಬಂಧಗಳಲ್ಲಿ ಬ್ರೇಕಪ್ ಆಗಬಹುದು. ಹಾಗಾಗಿ ಅಂದರೆ ಈಗ ಸ್ವಲ್ಪ ಫಿಲಮ್ ಲ್ಯಾಂಡಲ್ಲಿರೋರಿಗೆಲ್ಲ ಹೀಗೆ ತುಂಬ ಜನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಬ್ರೇಕಪ್ ಆಗೋದು, ಈ ಥರ ಎಲ್ಲ ಇರುತ್ತಲ್ಲ, ಆ ಥರ 6 ಜಾಸ್ತಿ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದರಿಂದ ಅವಾಯ್ಡ್ ಮಾಡಿ. 7 ಬಂದರೆ ಒಳ್ಳೆಯದೇ ಇದೆ. ಆದರೆ 3 ಸಲ ಬಂದರೆ ತುಂಬ ಪ್ರಾಬ್ಲಮ್ಮು, ಕಳೆದುಕೊಳ್ಳೋದು ಇರುತ್ತೆ. ಜನಪ್ರಿಯತೆ ಇರುತ್ತೆ, ಅದು ಮತ್ತೆ ಕಳೆದು ಹೋಗುತ್ತೆ. ಬೇರೆಯವ್ರನ್ನ ಬೇಗ ಬಿಡ್ತೀರಾ, ಅದರಿಂದ ಮೋಸನೂ ಹೋಗ್ತೀರಾ. ಆದರೆ ಆಧ್ಯಾತ್ಮಿಕ ಚಿಂತನೆ ಚೆನ್ನಾಗಿ ಬರುತ್ತೆ ನಿಮಗೆ. ದೇವರು ಅದ್ರ ಬಗ್ಗೆ ಎಲ್ಲ ನಂಬಿಕೆ, ಆಧ್ಯಾತ್ಮಿಕ ಚಿಂತನೆ ಇದ್ದವರು ಬೇಕಾದ್ರೆ 7 ಹಾಕೋಬೋದು. ಆದರೆ ಆದಷ್ಟು 4 ಮತ್ತು 8 ಬಳಸುವುದನ್ನು ನಿಲ್ಲಿಸಿ.